ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, 21/2026 ಮಾಘ ಮಾಸದ 2ನೇ ದಿನ ಮಂಗಳವಾರ. ಈ ದಿನ ಶ್ರವಣ ನಕ್ಷತ್ರಯುಕ್ತಾಯ. ಶ್ರವಣ ನಕ್ಷತ್ರ ಇದ್ದಾಗ ಮಾನುಷ ಕರ್ಮಗಳಿಗೆ ಹೇಳಿ ಮಾಡಿಸಿದ್ದ ನಕ್ಷತ್ರವಿದು. ಯಾವುದ್ಯಾವುದಕ್ಕೆ? ಸೀಮಂತೋನ್ನಯನ, ನಾಮಕರಣ, ಉಪನಯನ ಇವುಗಳಿಗೆ ಅತ್ಯಂತ ಅದ್ಭುತ. ಜೊತೆಗೆ ನೂತನ ವಸ್ತ್ರ ಮತ್ತು ಆಭರಣ ಖರೀದಿಗೆ ಕೂಡ ಈ ಶ್ರವಣ ನಕ್ಷತ್ರ. ನೋಡಿ, ಕೆಲವು ನಕ್ಷತ್ರಗಳಿದ್ದಾವೆ. ಆ ಕೆಲವು ನಕ್ಷತ್ರಗಳಲ್ಲಿ ತೆಗೆದುಕೊಂಡರೆ ನೀವು ಆಭರಣಗಳು ಬಹಳ ದಿನ ನಮ್ಮ ಮನೆಯಲ್ಲಿ ಇರಲಾರವು. ಈ ಶ್ರವಣ ನಕ್ಷತ್ರ ಇದ್ದಾಗ ವಸ್ತ್ರವಾಗಲಿ ಅಥವಾ ಆಭರಣವಾಗಲಿ ನೀವೇನಾದರೂ ಖರೀದಿ ಮಾಡಿದರೆ ಬಹುದಿನಗಳ ಕಾಲ ನಮ್ಮ ಮನೆಯಲ್ಲಿ ಇರುತ್ತೆ. ಅದಕ್ಕಾಗಿಯೇ ಆ ನಕ್ಷತ್ರಗಳಲ್ಲಿ ಆಯಾಯ ದಿನಗಳು ಅಂತ ಬಂದಾಗ ನೀವೇನಾದ್ರೂ ಖರೀದಿ ಮಾಡಿದ್ರೆ ಸರ್ವಶ್ರೇಷ್ಠವಾಗುವಂಥದ್ದು. ಇನ್ನು ಇವತ್ತಿನ ಸುಪ್ರಭಾತದಲ್ಲಿ ನಿಮಗೆ ಅದೃಷ್ಟವನ್ನ ಬರಮಾಡಿಕೊಳ್ತಾ ದುರದೃಷ್ಟವನ್ನ ದೂರ ಸರಿತಾ. ಈ ಗಾಳಿ ಎಲ್ಲ ಕಡೆ ತುಂಬಿರುತ್ತೆ, ಆದ್ರೂ ನಾವು ಗಾಳಿನಲ್ಲಿ ಛೇದಿಸ್ಕೊಂಡು ಹೋಗ್ತಿದ್ದಾಗ ನೀವು ನೋಡಿ, ಒಂದು ಬಸ್ಸಲ್ಲೋ ನೀವು ಟ್ರೈನಲ್ಲೋ ಕುಳಿತಾಗ ನೀವು ಹೋಗ್ತಾ ಇರ್ತೀರಿ, ಆ ಮರಗಳು ಗಿಡಗಳ ಹಿಂದಕ್ಕೆ ಹೋದಂಗೆ ಭಾಸವಾಗ್ತಾ ಇರ್ತದೆ. ಹಾಗೆ ನಿಮ್ಮ ಕಷ್ಟಗಳೆಲ್ಲವೂ ಕೂಡ ಕರಗಿ ದೂರ ಸರಿಬೇಕಂತಂದ್ರೆ, ನಿಮ್ಮ ಕಷ್ಟ ಕೊಡಗಳು ಹಿಂಬದಿ ನಿಮ್ಮಿಂದ ದೂರ ಸರಿಬೇಕಾದ್ರೆ ಈ ದಿವಸ ಅಣ್ಣ ತಂಗಿಯರನ್ನ ನೆನಪು ಮಾಡ್ಕೊಳ್ತಾರೆ. ಅದರಲ್ಲೂ ನಕ್ಷತ್ರ ಬಿದ್ದಿರತಕ್ಕಂಥದ್ದು ಶ್ರೀನಿವಾಸನ ನಕ್ಷತ್ರ. ವಾರ ಬಂದು ಆತನ ಸಹೋದರ ಆಗಿರುವ ದುರ್ಗಾದೇವಿಗೆ ಸಂಬಂಧಪಟ್ಟ ದಿನ. ಅಂತಹ ದುರ್ಗಾದೇವಿಯನ್ನು ಶ್ರೀನಿವಾಸನನ್ನು ಆಡಿಕೊಂಡಾಡ್ತಕ್ಕಂತಹ ದಿನ. ಯಾರಾದ್ರೂ ಮದುವೆಗೆ ಏನಾದ್ರೂ ಕೆಲವು ಪದಾರ್ಥ, ಕನಿಷ್ಠ ಪಕ್ಷ ನೀವು ಜೀರಿಗೆ ಬೆಲ್ಲ ಕೊಡಿಸಿದ್ರು ಸರ್ವಶ್ರೇಷ್ಠ. ಇನ್ನೇನಾದ್ರೂ ಅನ್ನದಾನಕ್ಕೆ ಸಂಬಂಧಪಟ್ಟ ಪದಾರ್ಥಗಳ ದಾನ ಮಾಡ್ತೀನಿ, ಮತ್ತೂ ಶ್ರೇಷ್ಠ. ಇವತ್ತು ನೀವು ಮನೆಗೆ ತರಬೇಕಾಗಿರುವಂಥದ್ದು ಬಿಳಿ ಎಳ್ಳು ಬೆಲ್ಲ. ಮನೆಗೆ ತನ್ನಿ, ನಡೆಯುವಂಥದ್ದು ಅದ್ಭುತಗಳೇ ಜರುಗುತ್ತವೆ. ಶಿವಂಗುಯ್ಯ ಒಳಿತಾಗಿ.